ಕಾರ್ಯಕರ್ತ ಶರತ್ ಮಡಿವಾಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಂದೂರಿನ ತೋಟದಲ್ಲಿ ಶರತ್ ಮಡಿವಾಳ ಅಂತ್ಯ ಸಂಸ್ಕಾರ ನೆರವೇರಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕೆಂದೂರು ಗ್ರಾಮದಲ್ಲಿ ತಂದೆ ತನಿಯಪ್ಪ ಹಾಗೂ ಚಿಕ್ಕಪ್ಪ ವಿಶ್ವನಾಥರು ಅಂತಿಮ ವಿಧಿವಿಧಾನ ನೆರವೇರಿಸಿದರು. ಜುಲೈ 4ರಂದು ಶರತ್ ಮಡಿವಾಳ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಬಿಸಿ ರೋಡ್ನಲ್ಲಿ ಇಸ್ತ್ರಿ ಅಂಗಡಿಯಲ್ಲಿ ಶರತ್ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಶರತ್ ಮಡಿವಾಳ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿತ್ತು. ನಂತರ ಗಾಯಾಳು ಶರತ್ನನ್ನ ಎಜೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ 28 ವರ್ಷದ ಶರತ್ ಮಡಿವಾಳ ನಿನ್ನೆ ಮೃತಪಟ್ಟಿದ್ದರು. ಪೊಲೀಸ್ ಭದ್ರತೆಯಲ್ಲಿ ಶರತ್ ಮಡಿವಾಳ ಅಂತ್ಯ ಸಂಸ್ಕಾರ ಇವತ್ತು ನೆರವೇರಿದೆ. ಇದು ಶರತ್ ಮಡಿವಾಳ ಅಂತ್ಯ ಸಂಸ್ಕಾರ ಕೆಂದೂರಲ್ಲಿ ನೆರವೇರಿಸಿರುವುದು. 28 ವರ್ಷದ ಶರತ್ ಮಡಿವಾಳ ಅವರ ಮೇಲೆ ಮಾರಕಾಸ್ತ್ರಗಳಿಂದ ದುಷ್ಕರ್ಮಿಗಳು ಹಲ್ಲೆ ಮಾಡಿದ ಪರಿಣಾಮ ಅವರು ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮೃತಪಟ್ಟಿದ್ರು. ಪೊಲೀಸ್ ಭದ್ರತೆಯಲ್ಲಿ ಶರತ್ ಮಡಿವಾಳ ಅಂತ್ಯ ಸಂಸ್ಕಾರ ನೆರವೇರಿದೆ. ಇದಕ್ಕೂ ಮೊದಲು ಮಂಗಳೂರಿನ ಎಜೆ ಆಸ್ಪತ್ರೆಯಿಂದ ಶರತ್ ಮಡಿವಾಳ ಮೃತದೇಹವನ್ನ ಹುಟ್ಟೂರು ಕೆಂದೂರು ಗ್ರಾಮಕ್ಕೆ ಮೆರವಣಿಗೆ ಮೂಲಕ ತರಲಾಯಿತು. ಕೆಂದೂರಿನಲ್ಲಿ ಶರತ್ ಮಡಿವಾಳ ಅಂತಿಮ ವ್ಯವಸ್ಥೆ ಮಾಡಲಾಗಿತ್ತು. ಅಂತಿಮ ದರ್ಶನದ ಮುಗಿದ ಬಳಿಕ ವಿಧಿವಿಧಾನದಂತೆ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು.